ಗಾಯ ನಮಃ. ಸತ್ಯವನ್ನ ಅರಿತುಕೊಳ್ಳುವುದಕ್ಕೆ, ಸತ್ಯವನ್ನ ನುಡಿಯುವುದಕ್ಕೆ, ಸತ್ಯವನ್ನ ಕೇಳಿಸಿಕೊಳ್ಳುವುದಕ್ಕೆ ಪ್ರಾಂಜಲವಾದಂತಹ ಆರೋಗ್ಯಪೂರ್ಣವಾದಂತಹ ಮನಸ್ಸು ಬೇಕು. ಅವರಿಗಾಗಿ ಮಾತ್ರ ಈ ವಿಡಿಯೋ ಮಾಡಿದ್ದೇನೆ ಹೊರತು ಭಕ್ತರಿಗಾಗಿ ಖಂಡಿತವಾಗಿ ಅಲ್ಲ. ವಿವೇಚನಾರಹಿತ ಪ್ರತಿಕ್ರಿಯೆಗಳಿಗೆ ನಾನು ಎಂದೂ ಎನ್ಕರೇಜ್ ಮಾಡುವುದಿಲ್ಲ. ವಿವೇಕಪೂರ್ಣವಾದಂಥ, ಅನುಭವಪೂರ್ಣವಾದಂಥ, ವಿದ್ವತ್ಪೂರ್ಣವಾದಂಥ, ಅದನ್ನು ತಿಳಿಬೇಕು ಅಂತ ಕುತೂಹಲ ಇರತಕ್ಕಂಥ ವ್ಯಕ್ತಿಗಳನ್ನು ನಾನು ಅವರನ್ನ ಈ ಅನುಭವ ಮಂಟಪಕ್ಕೆ ಸ್ವಾಗತಿಸುತ್ತೇನೆ. ತೀರಾ ಇತ್ತೀಚೆಗೆ ದೊಡ್ಡ ಸಮಾವೇಶಗಳು ಅಲ್ಲಲ್ಲಿ ಕರ್ನಾಟಕ ತುಂಬೆಲ್ಲ ನಡೆದು ಹೋದವು. ಅದಕ್ಕೆ ಕನ್ನೇರಿ ಸ್ವಾಮೀಜಿಗಳೇ ಹಿನ್ನೆಲೆಯಾಗಿ ನಿಂತ್ಕೊಂಡಿದ್ರು. ಆದರೆ ಆ ಸಮಾವೇಶಕ್ಕೆ ಎಲ್ಲ ಖರ್ಚು ವೆಚ್ಚಗಳನ್ನು ಯಾರು ನೋಡಿಕೊಂಡ್ರು ಅಂತ ಅನ್ನೋದ್ರ ಬಗ್ಗೆ ನಾನು ಬಿಚ್ಚಿ ಹೇಳುವ ಅಗತ್ಯ ಇಲ್ಲ ಅಂತ ನಾನು ಭಾವಿಸಿದ್ದೇನೆ. ಕೊನೆಯ ಸಮಾವೇಶ ಬಸವ ಕಲ್ಯಾಣದಲ್ಲಿ ಆಗುವಾಗ ಏನೇನೋ ಅವಘಡದ ಹೇಳಿಕೆಗಳು ಏನೆಲ್ಲ ನಡೆದು ಹೋದವು. ಅಲ್ಲಿ ಒಬ್ಬ ಮಠಾಧೀಶ ಬಹಳ ವಿದ್ವತ್ಪೂರ್ಣವಾಗಿ ಅನ್ನುವಂತೆ ಸಭಿಕರ ಮುಂದೆ ದೊಡ್ಡ 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 ಮಾತುಗಳನ್ನು ಹೇಳ್ತಾನೆ ಇದ್ದ. ನೋಡ್ರಿ, ವೇದಗಳನ್ನ, ಶಾಸ್ತ್ರಗಳನ್ನ, ಆಗಮಗಳನ್ನ, ಪುರಾಣಗಳನ್ನ ಬಸವಣ್ಣವರು ವಿರೋಧಿಸ್ತಾರಂತ ಹೇಳ್ತಾ ಇದ್ದಾರೆ. ಆದ್ರೆ ನೋಡಿ, ಇಲ್ಲಿ ಬಸವಣ್ಣವ್ರ ವಚನ 1354ನೇ ವಚನ, ಅಲ್ಲಿ ವೇದಗಳನ್ನು ಓದ್ರಿ ಅಂತ ಹೇಳ್ಯಾರ, ಶಾಸ್ತ್ರಗಳನ್ನ ಬಗ್ಗೆ ಹೇಳ್ಯಾರ, ಪುರಾಣಗಳ ಬಗ್ಗೆ ಹೇಳ್ಯಾರ ಅಂತ ವಿದ್ವತ್ಪೂರ್ಣ ಭಾಷಣಕಾರನಂತೆ ಮಾತನಾಡ್ತಿದ್ದ. ಈ ಮಠಾಧೀಶ ಕೇವಲ ಒಂದು ವಚನವನ್ನೇ ಕೈಗೆತ್ತಿಕೊಂಡು ಬಸವಣ್ಣವ್ರ ಬಗ್ಗೆ ತಪ್ಪಾಗಿ ವ್ಯಾಖ್ಯಾನಿಸಿದ್ದು ನನಗೆ ಕಂಡು ಬಂತು. ಇದನ್ನ ಪ್ರಾಜ್ಞರಾದ ಯಾರೂ ಕೂಡ ಸುಮ್ಮನೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಬಸವಣ್ಣನವರ ಕೇವಲ ಒಂದು ವಚನವನ್ನು ಇಟ್ಟುಕೊಂಡು ಬಸವಣ್ಣವರನ್ನ ಆಳಲಿಕ್ಕೆ ಸಾಧ್ಯ ಇಲ್ಲ. ಬಸವಣ್ಣವರ ಅರಿಯಬೇಕಾದ್ರೆ ಕೇವಲ ಬಸವಣ್ಣವರ ವಚನಗಳು ಅಷ್ಟೇ ಅಲ್ಲ, ಬಸವಾದಿ ಶರಣರ ಸುತ್ತಮುತ್ತಿದ್ರಲ್ಲ, ಅಂಬಿಗರ ಚೌಡೆಯ, ಡೋಹಾರ ಕಕ್ಕಯ್ಯ, ಸಮಗಾರ ಹರಳೆಯ, ಒಲಿಯರನಾಗಿದ್ದೇವ, ಸೂಳೆ ಸಂಕವೆ ಇತ್ಯಾದಿ ಜನಗಳಿದ್ದಲ್ಲ, ಮಡಿವಾಳ ಮಾಚಿದೇವ ಇತ್ಯಾದಿ ಜನಗಳ ವಚನಕಾರರ ವಚನಗಳ ಒಳಗಡೆ ಬಸವಣ್ಣವರು ಅವಿತುಕೊಂಡಿದ್ದಾರೆ. ಹಾಗೆ ಬಸವಣ್ಣವರು ಕೂಡ ತಮ್ಮ ಕೇವಲ ಒಂದು ವಚನದಲ್ಲಿ ಅವರನ್ನ ಆಡಲಿಕ್ಕೆ ಸಾಧ್ಯ ಇಲ್ಲ. ಅವರ ಸಮಗ್ರವಾದಂತಹ ವಚನಗಳನ್ನು ನೋಡಿ ಅವರ ವಿಚಾರಗಳನ್ನ ತರ್ಕಿಸಬೇಕಾಗುತ್ತದೆ, ವಿಚಾರಿಸಬೇಕಾಗುತ್ತದೆ. ಅವ್ರು ಏನು ಓದಿದ್ರು? ವೇದಾಗಮಗಳು ಹೇಳಿದ ಹಾಗೆ ನಡೆಯುವುದು, ವೇದಗಳ ಹೇಳಿದಂತೆ ನಡೆಯುವುದು, ಹೇಳಿದಂತೆ ನುಡಿಯುವುದು, ಮೀರಿ ನುಡಿಯಲಾಗದು, ಮುಕ್ತಿ ಪದವೈದುವಾತ, ಮುಕ್ತಿ ಪದವನ್ನು ಹೊಂದುವಾತ, ಅಪಾಸ್ಯಕ್ಕೆ ಬಾರದೆ ಆಚಾರ ಮಾರ್ಗದಲ್ಲಿರಬಲ್ಲಡೆ, ಕೂಡಲ ಸಂಗಮ ದೇವನೀಗಲೇ ಒಲಿವ. ಯಾರು ವೇದಗಳು ಹೇಳಿದಂತೆ, ಶಾಸ್ತ್ರಗಳು ಹೇಳಿದಂತೆ ನುಡಿತಾರೋ, ಅದರಂತೆ ನಡೆಯುತ್ತಾರೋ ಅವರಿಗೆ ಮುಕ್ತಿ ಪದವಿ ಇದೆ. ಇದಕ್ಕೆ ವ್ಯತಿರಿಕ್ತವಾಗಿ ನಡೀತಕ್ಕಂಥವರಿಗೆ, ಬಿಟ್ಟವರಿಗೆ ಅದು ಸಲ್ಲದಲ್ಲೂ ಮುಕ್ತಿ ಸಿಗೋಕೆ ಸಾಧ್ಯ ಇಲ್ಲ ಅನ್ನೋ ಮಾತು ಇದರಲ್ಲಿದೆ. ಸರಿ, ಇದರಲ್ಲಿ ಏನಿದೆ? ಹಾಗಂದ ಕ್ಷಣ ಈ ಮಾತುಗಳನ್ನು ಯಾರಿಗೆ ಹೇಳಿದ್ರು ಅದನ್ನು ಕೂಡ ನಾವು ಗಮನಿಸಲೇಬೇಕಾಗ್ತದೆ. ಬಸವಾದಿ ಶರಣರ ಚಿಂತನೆಗಳು ಬಡವರ ಪರವಾಗಿದ್ದವು, ನೊಂದವರ ಪರವಾಗಿದ್ದವು, ತಳವರ್ಗದವರ ಪರವಾಗಿದ್ದವರು. ಅವರಿಗೆ ವೇದಗಳು, ಶಾಸ್ತ್ರಗಳು, ಆಗಮಗಳು, ಪುರಾಣಗಳು ಇತ್ಯಾದಿ ಇರಲೇ ಇಲ್ಲ. ಯಾಕಂದ್ರೆ ಇವರು ಓದಿದ್ರೆ ಅಕ್ಷರಗಳಿಗೆ ಕ್ಷರತ್ವ ಪ್ರಾಪ್ತವಾಗ್ತಂತೆ ಬದಿಟ್ಟವರು ವೇದಗಳನ್ನ ಕೇಳಿದವನಿಗೆ ಕಾದಿಸಿ ಸಾಕ್ಬೇಕು, ನಾಲಿಗೆಯನ್ನು ನೋಡಿದ್ರೆ ಅವನಿಗೆ ನಾಲಿಗೆಯನ್ನು ಕತ್ತರಿಸಬೇಕು, ಅವನ್ನ ನೋಡಿಬಿಟ್ರೆ ಆತನ ಕಣ್ಣನ್ನ ಸೀಳ್ಬೇಕಂತಕ್ಕಂಥ ಕ್ರೂರ ಕಾನೂನುಗಳನ್ನು ಇವರೇ ರಚಿಸಿದ್ರು. ಹಾಗಾಗಿ ಇವರಿಗೆ ವೇದ ನಿಲುಕಲಿಕ್ಕೆ ಸಾಧ್ಯನಾ? ಶಾಸ್ತ್ರ ನಿಲುಕಲಿಕ್ಕೆ ಸಾಧ್ಯನಾ? ಪುರಾಣ ನಿಲುಕಲಿಕ್ಕೆ ಸಾಧ್ಯನಾ? ಸಾಧ್ಯವಿಲ್ಲ. ಅದು ಕೆಲವರಿಗಾಗಿ ಕೆಲವರೇ ತಮ್ಮ ಸ್ವತ್ತನ್ನಾಗಿ ಮಾಡಿಕೊಂಡಿದ್ದರು. ಅವರಿಗೆ ಬಸವಣ್ಣ ಹೇಳ್ತಾರೆ, ನೀವು ಏನು ವೇದ ಹೇಳ್ತಿದ್ದಿರಲ್ಲ, ಅದು ಹೇಳಿದಂತೆ ನಡಿಬೇಕು, ಅದು ಹೇಳಿದಂತೆ ನುಡಿಬೇಕು, ಅವಾಗ ಮಾತ್ರ ನಿಮಗೆ ಮುಕ್ತಿ ಪದ ಸಿಗ್ತದೆ, ಇಲ್ಲದಿದ್ರೆ ಸಿಗಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತನ್ನು ಹೇಳ್ತಾರೆ. ಇದನ್ನ ತಪ್ಪಾಗಿ ವ್ಯಾಖ್ಯಾನಿಸಿದಂಥ ಸ್ವಾಮೀಜಿ ನೋಡಿ, ವೇದಗಳ ಬಗ್ಗೆ ಬಸವಣ್ಣವರು ನುಡಿದಿದ್ದಾರೆ ಅಂತ ಹೇಳ್ತಾರೆ. ನೋಡ್ರಿ, ಹಾಗೆಲ್ಲ ಬಸವಣ್ಣವರು ನುಡಿದಿದ್ರೆ ಎಲ್ಲ ವಿಚಾರಗಳು ಯಾಕೆ ಬರ್ತಿದ್ವು ಅಂತ ಅನ್ನೋದ್ರ ಬಗ್ಗೆ ನಾವು ಗಮನಿಸೋಣ. 4 ವೇದವ ನೋದಿದ ನಂತರ ಮನೆಯ ಬೋನವ ಶಿವಭಕ್ತರ ಮನೆಯಲ್ಲಿರುವ ನಾಯಿ ಮೂಸಿ ನೋಡಲಾಗದು. ಇದು ಅಂಬಿಗರ ಚೌಡಯ್ಯನ ವಚನ. ಈ 4 ವೇದಗಳನ್ನು ಓದಿರಿ ಅಂತೀರಿ. ನೀವು 4 ಓದಿದ ನಂತರ ನಿಮ್ಮ ಮನೆಯ ಬೋನದಲ್ಲ, ಶಿವಭಕ್ತರ ನಾಯಿ
ಸಹಿತ ಮೂಸಿ ನೋಡೋದಿಲ್ಲ ಅಂತಕ್ಕಂಥ ವ್ಯಗ್ರವಾದಂತಹ ಚಿಂತನೆಗೆ ಕಾರಣ ಏನಿರಬಹುದು? ನೀವು ಸ್ವಲ್ಪ ಗಮನಿಸಿ. ವೇದವ ನುಡಿವಲ್ಲಿ ವಿಪ್ರರು ಮತ್ತಾರು ಶೂದ್ರ ಜಾತಿ ಕೇಳದಂತೆ ನುಡಿವರದ ದೇಹಕ್ಕೆ. ವೇದ ಹೇಳ್ತಕ್ಕಂಥ ಈ ವಿಪ್ರರು ಮತ್ತಾರು ಕೇಳಬಾರ್ದಂತ ಈ ಶೂದ್ರ ಜಾತಿ ಕೇಳಿದ್ರೆ ತೊಂದರೆ ಆಗ್ತಂತ ನುಡಿವರೇಕೆ ಅಂತಕ್ಕಂಥದ್ದನ್ನ ಅರಿವಿನ ಮಾರಿ ತಂದೆ ಇಲ್ಲಿ ಪ್ರಶ್ನೆ ಮಾಡ್ತಾರೆ. ವೇದಗಳು ದೈವವೆಂಬ ವಿಪ್ರರಂಥ ಮರುಳುಂಟೆ. ವೇದನೇ ದೈವ, ವೇದ ದೇವರಿಂದ ಉದ್ಧತವಾದಂಥವು, ದೇವರೇ ವೇದಗಳನ್ನು ಹೇಳಿದ್ದಾನೆ ಅಂತ ಹೇಳ್ತಕ್ಕಂಥ ಈ ವಿಪ್ರಂಥ ಮರುಳುಂಟೆ. ವೇದವೆಂಬುದೊಂದು ಸಾಧಕ ಸಂಪತ್ತು ಅಂತ ಉರ್ಲಿಂಗ ಪೆದ್ದಿಗಳು ಹೇಳ್ತಾರೆ. ವೇದಗಳು ಮನುಷ್ಯ ಸೃಷ್ಟಿಯ ಹೊರತು ದೇವ ಸೃಷ್ಟಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ನಮ್ಮ ತಲೆಯಲ್ಲಿ ಏನ್ ತುಂಬಿಟ್ರು ಅಂದ್ರೆ ಈ ವೇದಗಳು, ಶಾಸ್ತ್ರಗಳು, ಆಗಮಗಳು, ಪುರಾಣಗಳು ಇತ್ಯಾದಿಗಳಿವೆಲ್ಲ ಇವೆಲ್ಲ ದೇವಾನುದೇವತೆಗಳು ಹೇಳಿದ್ರು ಅಂತನ್ನುವ ತಪ್ಪು ಕಲ್ಪನೆಯನ್ನ ನಮ್ಮ ಒಳಗಡೆ ತುರುಕಿ ಅವುಗಳ ಮೂಲಕ ದೇವರು ಹೇಳಿದ್ದಾನಂತ ಈ ಜಾತಿ ವ್ಯವಸ್ಥೆಯನ್ನ, ಈ ವರ್ಣ ವ್ಯವಸ್ಥೆಯನ್ನ, ವರ್ಗ ವ್ಯವಸ್ಥೆಯನ್ನ ಸೃಷ್ಟಿಸಿದ್ರು ಅನ್ನುವ ಮಾತನ್ನ ಇಲ್ಲಿ ಉರಿಲಿಂಗ ಪೆದ್ದಿಗಳು ಅತ್ಯಂತ ಸ್ಪಷ್ಟವಾಗಿ ಇಲ್ಲಿ ಹೇಳಲಿಕ್ಕೆ ಬಯಸ್ತಾರೆ. ಮತ್ತೊಂದು ವಚನ ನೋಡಿ. ವೇದವ ನೋದಿದ ಅಣ್ಣಗಳು ನೀವು ಕೇಳಿರೋ, ವೇದವ ನೋದುವ ಅಣ್ಣಗಳು ನೀವು ಕೇಳಿರೋ. ವೇದ ವೇದಿಸಲಿಲ್ಲ, ಶಾಸ್ತ್ರ ಸಾಧಿಸಲಿಲ್ಲ, ಪುರಾಣ ಪೂರೈಸಲಿಲ್ಲ. ಇದು ಚನ್ನಬಸವಣ್ಣವರ ವಚನ. ವೇದಗಳನ್ನೇ ಪುರಸ್ಕಾರ ಮಾಡುವಂತಿದ್ದಾರೆ. ವೇದಗಳನ್ನ ಬರೆದವರು ಪುರಸ್ಕಾರ ಯಾಕೆ ಮಾಡಲಿಲ್ಲ ಅವರಂದ್ರೆ, ವೇದವನ್ನ ಓದಿದಂಥವರು, ವೇದವನ್ನ ಬರೆದಂಥವರು ಎಂದಿಗೂ ಜನಸಾಮಾನ್ಯರ ಪರವಾಗಿ ಬರಲಿಲ್ಲ. ನಾನು ಮೊದಲೇ ಹೇಳಿದಂತೆ ಕೆಲವರು ಕೆಲವರಿಗಾಗಿ ಸೃಷ್ಟಿಸಿಕೊಂಡ ತಂತ್ರಗಳಷ್ಟೇ. ಈ ತಂತ್ರಗಳನ್ನ ರಾಜನ ಮೇಲೆ ಪ್ರಯೋಗ ಮಾಡಿ ಆ ರಾಜನನ್ನ ತಮ್ಮೊಳಗಡೆ ಕಬ್ಜೆ ಇಟ್ಟುಕೊಂಡು ಆ ಮೂಲಕ ಆಡಳಿತವನ್ನು ನಡೆಸ್ತಕ್ಕಂಥವ್ರು. ಇವತ್ತಿಗೂ ಇವರು ಜಾಗೃತರಾಗಿದ್ದಾರೆ. ಹಾಗಾಗಿಯೇ ಇವರು ವೇದ ದೊಡ್ಡದು, ವೇದ ದೊಡ್ಡದು, ವೇದ ದೊಡ್ಡದು, ಶಾಸ್ತ್ರ ದೊಡ್ಡದು, ಪುರಾಣ ದೊಡ್ಡದು ಅಂತ ನಮ್ಮನ್ನ ಬೆದರಿಸಲಿಕ್ಕೆ, ನಮ್ಮನ್ನ ನಂಬಿಸಲಿಕ್ಕೆ ಇವರು ಹಚ್ಚಿದ್ದಾರೆ. ಇವುಗಳಿಂದ ಲಿಂಗಾಯತರು ಹೊರಗೆ ಬರಲೇಬೇಕಾಗಿದೆ. ಬೇರೆ ಯಾರು ಬರ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಆದರೆ ಬಸವ ಪ್ರಣೀತ ಸಮಾಜ ಇದೆಯಲ್ಲ, ಬಸವ ಪ್ರಣೀತ ಸಮಾಜ ಇವರ ಈ ವಿಚಾರಗಳಿಂದ ಹೊರಗಡೆ ಬರಬೇಕಾಗಿದೆ. ವೇದ ದೊಡ್ಡದೆಂದು ನುಡಿವ ವಾದಿಪರ ಮಾತ ಕೇಳಲಾಗದಂತ ಜಕ್ಕಣ್ಣಯ್ಯ ಅಂತಕ್ಕಂಥ ಮತ್ತೊಬ್ಬ ಶರಣ ಅತ್ಯಂತ ಖಚಿತವಾಗಿ ಮತ್ತು ಸ್ಪಷ್ಟವಾಗಿ ಹೇಳ್ತಾರೆ. ಬಸವಣ್ಣವರು ಹೇಳ್ತಾರೆ, ಗೀತವ ಹಾಡಿದಡೇನು, ಶಾಸ್ತ್ರ ಪುರಾಣವ ಕೇಳಿದಡೇನು, ವೇದಾಂತವನೋದಿದಡೇನು, ಮನ ವರಿದು ಲಿಂಗ ಜಂಗಮವ ಪೂಸಲರಿಯದವನೇನು. ನೋಡಿ, ಈ ವೇದ, ವಾದ, ಆಗಮ, ಪುರಾಣ ಇತ್ಯಾದಿಗಳಿಗಿಂತಲೂ ಮನಸ್ಸು ಅರ್ಥ ಮಾಡಿಕೊಂಡು ಪೂಜೆ ಮಾಡತಕ್ಕಂಥ ವ್ಯಕ್ತಿನೇ ದೊಡ್ಡವನನ್ನುವ ಮಾತನ್ನ ಇಲ್ಲಿ ಬಸವಣ್ಣವರು ಹೇಳ್ತಾರೆ. ಮತ್ತೊಂದು ಕಡೆ ನಮಗೂ ನೀವೆಲ್ಲ ಕೇಳಿದಂತೆ ನಾದಪ್ರಿಯ ಶಿವನೆಂಬರು, ವೇದಪ್ರಿಯ ಶಿವನೆಂಬರು, ನಾದಪ್ರಿಯ ಶಿವನಲ್ಲವಯ್ಯ, ವೇದಪ್ರಿಯ ಶಿವನಲ್ಲವಯ್ಯ, ನಾದವ ಮಾಡಿದ ರಾವಳಂಗೆ ಅರ್ಯಾಯುಷ್ಯವಾಯಿತು, ವೇದವ ಓದಿದ ಬ್ರಹ್ಮನ ಶಿರ ಹೋಯಿತು. ನಾದ ಪ್ರಿಯನೂ ಅಲ್ಲ, ವೇದ ಪ್ರಿಯನೂ ಅಲ್ಲ, ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ ಅಂತಕ್ಕಂಥ ಮಾತುಗಳಿಗೆ ಅತ್ಯಂತ ಸ್ಪಷ್ಟವಾಗಿದೆ. ಭಕ್ತಿ ಅಂದ್ರೆ ಅದು, ಭಕ್ತಿ ಎಂಬುದು ಇವತ್ತು ತೋರುಂಬ ಲಾಭವಾಗಿದೆ, ತೋರಿಕೆಯದಾಗಿದೆ. ಅದರಿಂದ ಲಾಭ ಗಿಟ್ಟಿಸುವ ತಂತ್ರಗಳಿವೆ ಹೊರತು ಮತ್ತೇನೂ ಆಗಿಲ್ಲ. ಈಗ ನಮ್ಮ ಕಣ್ಣ ಮುಂದೆ ನಿರ್ಮಾಣಗೊಂಡಂತಹ ಒಂದು ದೇವಸ್ಥಾನದ ಹಣೆಬರಹ ಏನಾಗಿದೆ, ಅಲ್ಲಿಗೆ ಬರ್ತಕ್ಕಂಥ ಭಕ್ತರನ್ನ ಯಾವ ರೀತಿ ಸುಲಿಗೆ ಮಾಡ್ತಾ ಇದ್ದಾರೆ, ಅಲ್ಲಿ ಆ ಭಕ್ತರು ಆ ದೇವರಿಗೆ ನೀಡಿದ ಕಾಣಿಕೆ ಯಾರ ಜೇಬು ಸೇರಿದೆ, ಯಾರ ಪೆಟ್ಟಿಗೆ ಸೇರಿದೆ, ಆ ಸಂಪತ್ತಿನ ಒಡೆಯರು ಯಾರು, ಆಮೇಲೆ ಆ ಗುಡಿಯ ಟ್ರಸ್ಟಿಗಳು ಯಾರು, ಆ ಗುಡಿಯ ಟ್ರಸ್ಟಿಗಳಲ್ಲಿ ಸ್ವಲ್ಪ ನೀವು ಜಾತಿಯನ್ನು ಇಟ್ಟುಕೊಂಡು ನೋಡಿ. ಜಾತ್ಯತೀತ ರಾಷ್ಟ್ರ ಅಂತ ನಮಗೆ ಬೋಧಿಸುತ್ತಾ ಅಲ್ಲಿ ಒಂದೇ ಕಮ್ಯುನಿಟಿಯ ಜನಾಂಗ ಅಲ್ಲಿ ಇರೋದು ಇದು ಏನನ್ನ ಸೂಚಿಸುತ್ತದೆ ಅಂತನ್ನುವ ಪ್ರಜ್ಞೆ, ಅರಿವು ಯಾರಿಗೆ ಇರುತ್ತದೋ ಆತ ಮಾತ್ರ ಖಂಡಿತ ಲಿಂಗಾಯತನಾಗಬಲ್ಲ. ಆದರೆ ಯಾವುದೋ ತಂತ್ರಗಳಿಗೆ, ಯಾವುದೋ ಒತ್ತಡಗಳಿಗೆ, ಯಾವುದೋ ಆಶೆಗಳಿಗೆ, ಆಮಿಷಗಳಿಗೆ ಬಲಿಯಾಗಿ ಲಿಂಗಾಯತ ಧರ್ಮವನ್ನ ಯಾರೂ ಒತ್ತಿ ಇಡಬಾರದು. ಲಿಂಗಾಯತ ಧರ್ಮ ಸ್ವತಂತ್ರ ಧರ್ಮ. ಅದು ವಿಚಾರವಾದಿಗಳ ಧರ್ಮ, ಕಾಯಕ ಜೀವಿಗಳ ಧರ್ಮ, ಬಡವರ ಧರ್ಮ, ಒಂದು ರೀತಿಯೊಳಗಡೆ ಬೆವರಿನ ಧರ್ಮ, ಕಾಯಕ ಧರ್ಮ, ನಿಶ್ಚಯ ಧರ್ಮ, ಸ್ವಾಭಿಮಾನದ ಧರ್ಮ,
ಪ್ರಜ್ಞಾವಂತಿಕೆಯ ಧರ್ಮ, ಅರಿವಿನ ಧರ್ಮ, ಒಪ್ಪಿಕೊಳ್ಳುವ ಧರ್ಮ, ಪ್ರೀತಿಸುವ ಧರ್ಮ. ಇವನಾರವ ಇಲ್ಲಿಲ್ಲ, ಇವ ನಮ್ಮವ, ಇವ ನಮ್ಮ ಮನೆಯ ಮಗನೆಂದೆನಿಸಯ್ಯ ಅನ್ನುವ ಒಂದು ತಾತ್ವಿಕವಾದ ಗಟ್ಟಿತನದ ಚಿಂತನೆಗಳಿಲ್ಲಿವೆ. ಇಲ್ಲಿ ಯಾರನ್ನೂ ತಿರಸ್ಕರಿಸಿಲ್ಲ. ನಾವು ಮೇಲೆ ಅಂತೀವಲ್ಲ, ಅಲ್ಲಿಂದಿಡಿದು ತಳದ ವರ್ಗದವರೆಗೂ ಎಲ್ಲರನ್ನ ಪ್ರೀತಿಸಿದ, ಎಲ್ಲರನ್ನ ಅಪ್ಪಿಕೊಂಡ, ಎಲ್ಲರನ್ನ ಒಪ್ಪಿಕೊಂಡ ಕಾಯಕ ಜೀವಿಗಳಿರ್ಲಿಲ್ವಾ ಅಲ್ಲಿ ಬಸವಣ್ಣವರ ಸಂದರ್ಭದಲ್ಲಿ? ಅಲ್ಲಿಯೂ ಓಲೆಯ ಶಾಂತರಸ ಅಂತಿದ್ರು. ಅವರು ಮೇಲ್ವರ್ಗದ ಬ್ರಾಹ್ಮಣ ಮನೆತನದಲ್ಲಿ ಹುಟ್ಟಿದವರು. ಅವರನ್ನ ಒಳಗೊಂಡಿಲ್ವಾ? ಸ್ವತಃ ಬಸವಣ್ಣವರೇ ಬ್ರಾಹ್ಮಣರು ತಾನೆ. ಅವ್ರ ಅಳಿಯ ಚನ್ನಬಸವಣ್ಣ ಯಾರು? ಅಕ್ಕನಾಗಮ್ಮ ಯಾರು? ಈ ಸತ್ಯವನ್ನ ಮೇಲ್ವರ್ಗ ಅಂತ ಹೇಳಿಕೊಳ್ತಕ್ಕಂಥ ಇವತ್ತಿನ ಬ್ರಾಹ್ಮಣ ವರ್ಗ ಅಥವಾ ಬ್ರಾಹ್ಮಣ್ಯದ ವರ್ಗ ಬಸವಣ್ಣನವರನ್ನ ಒಪ್ಪಿಕೊಂಡ್ರೆ ಸಾಕಲ್ವೇ? ವೇದಗಳು ಹೇಳಿದ್ದೆ ಬಸವಣ್ಣ ಹೇಳಿದ್ದಾರೆ ಅಂತ ಬಹಳ ಜನ ಹೇಳ್ತಾರೆ. ಹೌದು, ಸರಿ, ನೀವು ಹೇಳಿದ್ದು ಸರಿನೋ ತರುವ ತರ್ಕ ಆಮೇಲೆ ಇರಲಿ. ಆದರೆ ಬಸವಣ್ಣರವರು ವೇದಗಳಂತೆ ಹೇಳಿದ್ದಾರೆ, ವೇದಗಳು ಶಾಸ್ತ್ರಗಳು ಹೇಳಿದಂತೆ ಅವರು ಹೇಳಿದ್ದಾರೆ. ಆ ಮಾತುಗಳನ್ನು ಒಪ್ಪಿಕೊಂಡ್ರಲ್ಲ ಸಾಕು, ಇದಕ್ಕಿಂತ ಇನ್ನೇನು ಬೇಕಾಗಿದೆ ಅನ್ನುವ ಮಾತುಗಳ ಮೂಲಕ ನಿಮಗೆ ಚಿಂತನೆಗೆ ಹಚ್ಚಿದ್ದೇನೆ. ನಾದಪ್ರಿಯ ಅಲ್ಲ, ವೇದಪ್ರಿಯ ಅಲ್ಲ, ಈ ಅರಿವು ನಮಗೆ ಬರಲಿ ಅಂತನ್ನುವ ನಮಗೆ ಬರಲಿ ಅಂತ ಹೇಳ್ತಾ, ಇದುವರೆಗೆ ನನ್ನೊಂದಿಗೆ ಬಂದ ನಿಮ್ಮೆಲ್ಲರಿಗೂ ಗೌರವದ ಪ್ರೀತಿಯ ಶರಣಾರ್ಥಿಗಳು. ನಿಮ್ಮ ವಿಶ್ವಾರಾಧ್ಯ ಸತ್ಯಂಪೇಟೆ.